ನಮಸ್ಕಾರ ಫ್ರೆಂಡ್ಸ್, ಇವತ್ತು ರೇಷನ್ ಕಾರ್ಡನ್ನು ಹೇಗೆ ಪ್ರಿಂಟ್ ಮಾಡೋದರ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಿಮ್ಮ ಕ್ರೋಮ್ ಬ್ರೌಸರ್ದಲ್ಲಿ ಹೋಗಿ ಆಹಾರ್ ಅಂತೇಳಿ ಟೈಪ್ ಮಾಡಿ. ಆಹಾರ್ ಅಂತೇಳಿ ಟೈಪ್ ಮಾಡಿದ ನಂತರ ನೋಡಿ ಈ ಸೇವೆಗಳಂತೇಳಿದೆ. ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿಂದ ಈ ಸ್ಥಿತಿಯ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೊಸ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ರಿ, ಓನ್ಲಿ ಫಾರ್ ಬೆಳಗಾವ್ ಮೈಸೂರು ಡಿವಿಷನ್ ಕ್ಲಿಕ್ ಹಿಯರ್ ಅಂತೇಳಿದೆ. ಬಾಗಲಕೋಟೆ, ಬೆಳಗಾವ್, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ ಡಿಸ್ಟ್ರಿಕ್ಟ್ಸ್ ಓನ್ಲಿ ಅಂತೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿ. ವಿತ್ OTP ಮೇಲೆ ಕ್ಲಿಕ್ ಮಾಡಿ. ವಿತ್ OTP ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ RC ನಂಬರ್ ಅಂತೇಳಿ ಕೇಳುತ್ತೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಹಾಕಿದ ತಕ್ಷಣ ಗೋ ಮೇಲೆ ಕ್ಲಿಕ್ ಮಾಡಿ. ಗೋ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಮೆಂಬರ್ಸ್ ಸದಸ್ಯರ ಹೆಸರನ್ನು ಕೇಳುತ್ತೆ. ಇಲ್ಲಿ ನೀವು ಸದಸ್ಯರ ಹೆಸರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಸದಸ್ಯರ ಹೆಸರನ್ನು ಸೆಲೆಕ್ಟ್ ಮಾಡ್ತೀರಾ ಅವರ ಒಂದು ಆಧಾರದಲ್ಲಿ ಮೊಬೈಲ್ ನಂಬರನ್ನು ಯಾವುದು ರಿಜಿಸ್ಟರ್ ಆಗಿರುತ್ತೆ ಅದಕ್ಕೆ ಒಂದು OTP ಹೋಗುತ್ತೆ. ಇಲ್ಲಿ ಇದರ ಮೇಲೆ ಗೋ ಮೇಲೆ ಕ್ಲಿಕ್ ಮಾಡಿ. ಗೋ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಒಂದು ವಿಂಡೋ ಓಪನ್ ಆಗಿದೆ. ನೋಡಿ, OTP ಹ್ಯಾಸ್ ಬಿನ್ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ವಿಚ್ ಈಸ್ ರಿಜಿಸ್ಟರ್ ವಿತ್ ಆಧಾರ್ UID ನಂಬರ್. ಪ್ಲೀಸ್ ಎಂಟರ್ ಫಾರ್ ವೆರಿಫಿಕೇಷನ್ ಅಂತ ಹೇಳಿದೆ. ಇದು ಓಕೆ ಮಾಡಿಬಿಟ್ಟು ಇಲ್ಲಿ OTP ಎಂಟ್ರ್ ಮಾಡಬೇಕಾಗತ್ತೆ. ಇಲ್ಲಿ OTP ಹಾಕಬೇಕಾಗತ್ತೆ. ಇಲ್ಲಿ OTP ಹಾಕಿದ ನಂತರ ಗೋ ಅಂಥೇಳಿ ಕ್ಲಿಕ್ ಮಾಡಿ. ಗೋ ಅಂಥೇಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ವೇವ್ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡಿ 3 ಡಾಟ್ಸ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಮೋರ್ ಟೂಲ್ಸ್ ಮೇಲೆ ಇದು ಮಾಡಿ. ಡೆವಲಪರ್ಸ್ ಟೂಲ್ಸ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಈ ಥರ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕಾಗತ್ತೆ, ಕಂಟ್ರೋಲ್ F ಅಂತೇಳಿ ಹೊಡ್ರಿ. ಕಂಟ್ರೋಲ್ F ಅಂತೇಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಇದು ಸ್ಪೇಸ್ಮೆಂಟ್ ಕಾಪಿಯನ್ನು ರಿಮೂವ್ ಮಾಡಲು ಆಪ್ಷನ್ ಬರುತ್ತೆ. ಇಲ್ಲಿ ಸ್ಪೇಸ್ಮೆಂಟ್ ಅಂಥೇಳಿ ನೀವು ಟೈಪ್ ಮಾಡಿ. ಸ್ಪೇಸ್ಮೆಂಟ್ ಟೈಪ್ ಮಾಡಿದ ನಂತರ ಇಲ್ಲಿ ಒಂದು ಇದು ಬಂದಿದೆ ನೋಡಿ, ಇಮೇಜ್ ಸ್ಪೇಸ್ಮೆಂಟ್ ಅಂಥೇಳಿ. ಇದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡಿಲೀಟ್ ಎಲಿಮೆಂಟ್ ಅಂಥೇಳಿದೆ, ಡಿಲೀಟ್ ಮಾಡಿಬಿಡಿ. ಆನಂತರ ಇಲ್ಲಿ ನೋಡಿ ಈ ಥರ ಸ್ಪೇಸ್ಮೆಂಟ್ ಕಾಪಿಯನ್ನು ಹೋಗುತ್ತೆ. ಇವೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ P ಅಂತೇಳಿ ಒತ್ತಿದಾಗ ಇದು ನೋಡಿ ಸೇವ್ ಆ್ಯಸ್ PDF ಹೋಗುತ್ತೆ. ಸೇವ್ ಆ್ಯಸ್ PDF ಮೇಲೆ ನೋಡಿ ಇಟ್ಟುಕೊಂಡು ಈ ಥರ ಒಂದು ವಿಂಡೋವನ್ನು ಸೇವ್ ಮಾಡಿದ ನಂತರ ಇಲ್ಲಿ ಒಂದು ಡೆಮೋ RC ಅಂತೇಳಿ ಹೆಸರು ಕೊಡಿ. ಅಡೋಬ್ ಫೋಟೋಶಾಪನ್ನು ಓಪನ್ ಮಾಡಿ. ಅಡೋಬ್ ಫೋಟೋಶಾಪನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಡೆಮೋ RC ಅಂತೇಳಿದೆ. ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಳ್ಳಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ ನಂತರ ಇದು ನೋಡಿ ಓಕೆ ಅಂತೇಳಿ ಕೊಡಿ. ಆನಂತರ ಸ್ವಲ್ಪ ದೊಡ್ಡದಾಗಿ ಮಾಡಿ. ಆನಂತರ ಇದು ಟೆಂಪ್ಲೇಟ್ ಕಾಪಿ ಇದೆ, ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ ನಂತರ ಇದನ್ನು ನೀವು ಈ ಆರೋದ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದನ್ನು ಕೂಡ ಡ್ರ್ಯಾಗ್ ಮಾಡಿ
ಡ್ರ್ಯಾಗ್ ಮಾಡಿಕೊಂಡು ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ವಿಂಡೋ ಓಪನ್ ಆಗುತ್ತೆ. ಇದನ್ನು ಕರೆಕ್ಟಾಗಿ ಲೇಯರ್ ಸೆಟ್ಟಿಂಗ್ ಮಾಡಿ ಕಂಟ್ರೋಲ್ ಟಿ ಅನ್ನು ಒತ್ತಿ ಇದನ್ನು ನೋಡಿ ಇಲ್ಲಿ ಇದು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದ್ಬಿಟ್ಟು ನೋಡಿ ಇಲ್ಲಿ ನಾರ್ಮಲ್ ಅಂತ ಹೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ನಂತರ ಮಲ್ಟಿಪ್ಲೈ ಮೇಲೆ ಕ್ಲಿಕ್ ಮಾಡಿ ಈ ಥರ ನಿಮ್ಮ ಅಕ್ಷರನ್ನು ಕಾಣಿಸುತ್ತವೆ ಫ್ರೆಂಡ್ಸ್. ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಕಂಟ್ರೋಲ್ ಟಿ ಅಂತೇಳಿ ಹೊಡೆದ್ಬಿಟ್ಟು ಇದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್. ಇದನ್ನು ಕಂಟ್ರೋಲ್ ಟಿ ಅಂತೇಳಿ ಹೊಡೆದು ಇದು ಸ್ವಲ್ಪ ಲೇಯರನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಿ. ನೋಡಿ ಈ ತರ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಕಡೆ ಸ್ವಲ್ಪ ಇದು ಮಾಡಿ ನೋಡಿ ಫ್ರೆಂಡ್ಸ್, ಈ ತರ ಬಂದ್ಬಿಡುತ್ತೆ. ಈ ತರ ಪೇಜ್ ಅನ್ನು ಸೆಟಪ್ ಆಗುತ್ತೆ ನೋಡಿ. ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬೇಕಾಗತ್ತೆ. ಇದು ಸ್ವಲ್ಪ ಕೆಳಗಡೆ ಜಗಿಬಿಡಿ. ಆ ನಂತರ ನೋಡಿ ಈ ತರ ಆಗುತ್ತೆ. ಇದು ಫೋಟೋವನ್ನು ಕ್ರಾಪ್ ಮಾಡಿ ಸರಿಯಾಗಿ ಹಾಕಬೇಕಾಗತ್ತೆ. ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ ನೋಡಿ. ಜೂಮ್ ಮಾಡಿದ ತಕ್ಷಣ ಈ ತರ ನಿಮ್ಮ ರೇಷನ್ ಕಾರ್ಡ್ ಅನ್ನು ಕಾಣಿಸುತ್ತೆ ನೋಡಿ. ಸ್ವಲ್ಪ ಜೂಮ್ ಔಟ್ ಮಾಡೋಣ. ಜೂಮ್ ಔಟ್ ಮಾಡಿದ ನಂತರ ನೋಡಿ ಇದನ್ನು ಸ್ವಲ್ಪ ಲೇಯರ್ 1 ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಫಸ್ಟಿಗೆ ಇದು ಹೈಡ್ ಮಾಡಿದ ನಂತರ ಲೇಯರ್ 1 ಮೇಲೆ ಕ್ಲಿಕ್ ಮಾಡಿ ಈ ಆರೋದ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಎಕ್ಸ್ ಅಂತೇಳಿ ಕೊಡಿ. ಕಂಟ್ರೋಲ್ ಎಕ್ಸ್ ಅಂತೇಳಿ ಕೊಟ್ಟಿದಾಗ ಇದು ಹೋಗಿರುತ್ತೆ. ಇಲ್ಲಿ ನೋಡಿ ಇಲ್ಲಿ ಇದು ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ಕಂಟ್ರೋಲ್ ವಿ ಅಂತೇಳಿ ಒತ್ತಿ. ಕಂಟ್ರೋಲ್ ವಿ ಅಂತೇಳಿ ಒತ್ತಿದಾಗ ಈ ಥರ ಇದು ಆಗುತ್ತೆ. ಇದನ್ನು ಈ ಲೇಯರನ್ನು ತಗೊಂಡು ಅಡ್ಜಸ್ಟ್ ಮಾಡಿ ಹಾಕಬೇಕಾಗತ್ತೆ. ನಾವು ಎಷ್ಟು ಸೈಜ್ ಬೇಕು ಅಷ್ಟು ಸೈಜನ್ನು ಹಾಕಬೇಕು ಕೂಡ ನೋಡಿ. ಇಲ್ಲಿ ಲೇಯರ್ 1 ಮೇಲೆ ಇದನ್ನು ಹ್ಯಾಡ್ ಮಾಡಿಕೊಂಡು ಇದು ಲೇಯರ್ 1 ಮೇಲೆ ಕ್ಲಿಕ್ ಮಾಡಿ ಆ ನಂತರ ಈ ಟೆಂಪ್ಲೇಟ್ಸ್ ಅನ್ನು ತಗೊಂಡು ಇದನ್ನು ಸೆಲೆಕ್ಟ್ ಮಾಡಿ ರೈಟ್ ಆಂಗಲ್ ತಗೊಂಡು ಇದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಎಕ್ಸ್ ಅಂತ ಹೇಳ್ಕೊಡಿ. ಇದು ಹೈಡ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಇದು ಮಾಡಿದ ನಂತರ ಇಲ್ಲಿ ಕಂಟ್ರೋಲ್ ವಿ ಅಂತೇಳಿ ಹಾಕಿ ಇದು ನೋಡಿ ಇದನ್ನು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಳ್ಳಿ ನೋಡಿ. ಇಲ್ಲಿ ಅಡ್ಜಸ್ಟ್ ಆಯಿತು. ಇದು ಕರೆಕ್ಟ್ ನಿಮ್ಮ ರೇಷನ್ ಕಾರ್ಡ್ಗೆ ತಕ್ಕಂತೆಯೇ ಆಯಿತು. ಈ ತರ ಆಗುತ್ತೆ ನೋಡಿ. ಇದನ್ನು ಹೈಡ್ ಮಾಡಿದ ನಂತರ ನೋಡಿ ಲೇಯರ್ 1 ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇದು ಫೋಟೋಸ್ ಕೂಡ ಸ್ವಲ್ಪ ಇದು ಇದೆ, ಅದು ಕೂಡ ಅಡ್ಜಸ್ಟ್ಮೆಂಟ್ ಮಾಡೋಣ. ಇದನ್ನು ಕಂಟ್ರೋಲ್ ಎಕ್ಸ್ ಅಂತೇಳಿ ಹಾಕಿ ನೋಡಿ ಇದನ್ನು ಕಂಟ್ರೋಲ್ ವಿ ಅಂತೇಳಿ ಮಾಡಿ ಈ ಲೇಯರ್ ಅನ್ನು ತಗೊಂಡು 3 ಲೇಯರ್ ಅಂತೇಳಿ ಇರುತ್ತೆ. ಇದನ್ನು ತಗೊಂಡು ನಿಮಗೆ ಎಷ್ಟು ಸೈಜ್ ಬೇಕಾದಷ್ಟು ನೀವು ಮಾಡ್ಕೊಳ್ಬೇಕಾಗತ್ತೆ. ಕಂಟ್ರೋಲ್ ಟಿ ಅನ್ನು ಹೊಡೆದಾಗ ಇದು ನೋಡಿ ಸೈಜನ್ನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಬರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನೀವು. ಈ ಥರ ಆಯಿತು.
ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ನಿಮ್ಮ ರೇಷನ್ ಕಾರ್ಡನ್ನು ಇಲ್ಲಿ ರೆಡಿ ಆಯಿತು ನೋಡಿ. ಟೋಟಲ್ ಈ ಥರ ಇತ್ತು, ಈ ಥರ ಆಯಿತು ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪ ಮಿಸ್ ಮ್ಯಾಚ್ ಇದೆ, ಇದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಇದು ಕಂಟ್ರೋಲ್ X ಅಂತೇಳಿ ಹಾಕಿ, ಕಂಟ್ರೋಲ್ X ಹಾಕಿದ ತಕ್ಷಣ ಇದು ಲೇಯರನ್ನು ಇದರ ಮೇಲೆ ಒತ್ತಿ, ಆ ನಂತರ ಇಲ್ಲಿ ಕಂಟ್ರೋಲ್ V ಅಂತೇಳಿ ಹಾಕಿ ಇದು ಡ್ರ್ಯಾಗ್ ಮಾಡಿ ನೋಡಿ ಫ್ರೆಂಡ್ಸ್. ಇದು ಸೆಂಟ್ರಲಲ್ಲಿ ತಗೊಳ್ಳಿ. ಸೆಂಟ್ರಲ್ ಆದ ನಂತರ ಇದು ನಿಮ್ಮ ರೇಷನ್ ಕಾರ್ಡನ್ನು ಪೂರ್ತಿಯಾಗಿ ರೆಡಿ ಆಯಿತು. ಈ ಥರ ನಿಮ್ಮ ರೇಷನ್ ಕಾರ್ಡನ್ನು ನೀವು ರೆಡಿ ಮಾಡ್ಕೋಬಹುದು. ಈ ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ.